ಯವ್ವ ನಾನರ ಒಳಗೆ ಒಂದು ಮಿನಿಟ್ ಕುಂದ್ರಂಗಿಲ್ವಾ. ಇವತ್ತು ನೋಡಿದ್ರ ಮೊದ್ಲ ಅಮಾಸಿ. ನಮ್ಮ ಸಂಕ್ರಿ ಮಮ್ಮಿ ಒಂದೊಂದ್ ಥರ ಮಾಡ್ತಾಳ. ನನ್ನ ಮನ್ಯಾಗ ನನಗೆ ಜಾಗಿಲ್ದಂಗೆ ಆಗೋಗೈತಿ. ಏನು ಮಾಡ್ಲಿ ಯವ್ವ ನಾನು. ಮನ್ಯಾಗ ಬರೀ ಮೊಸರನ್ನ ಮಾಡಿರ್ತಾಳಿಕಿ ಬೆಂಗ್ಲಿ. ನನಗಿಷ್ಟ ಅಂತ ಚಿಕನ್ನು ಮಟನ್ನು ಮಾಡೋದು ಬ್ಯಾಡನು. ಇದಕ್ಕರ ಉಗುದುಗ್ಗಿ ಉಣ್ಣಿ. ಯವ್ವ ನಾ ಏನು ಮಾಡ್ಲಿ ಯವ್ವ. ಮತ್ತೆ ನಂಗೆ ಚೀರಾಡು ಸೌಂಡ ಕೇಳಿಸ್ತೈತಿ. ಯವ್ವ ನಂಗೆ ನೋಡೋರ್ ದಿಕ್ಕಿಲ್ಲ ಯವ್ವ. ಯಾಕ ಸಂಕ್ರಿ ಸಂಕ್ರಿ ಇಲ್ಲಿ ಯಾಕೆ ಬಂದಿಲ್ಲ? ಒಳಗೆ ಕುಂದ್ರು. ಒಳಗೆ ರೂಮ್ನಾಗ ಕುಂತು ಬಿಡು ಹೋಗ ನೀನು. ಒಳಗೆ ಭಾಳ ಜಳ ಯಾಕ. ಕರೆಂಟ್ ಒಂದು ಹೋಗ್ಬಿಟ್ಟವು, ಫ್ಯಾನ್ ಇಲ್ಲ ಏನಿಲ್ಲ, ಸಾಕಾಗೋತ್ ನನಗೆ ಒಳಗೆ ಕುಂತ ಅದಕ್ಕೆ ನೀನೇನು ಮಾಡಕುಂತಿ ಅಂತ ಹೊರಗೆ ಬಂದೆ. ಅದು ಏನಿಲ್ವಾ, ಒಟ್ಟು ಜೈ ಮನೆ ಕಡೆ ಹೋಗಿ ಬರ್ತೀನಿ. ನಾನು ಬರ್ತೀನಿ ನಡಿ. ನೀನು ಬರ್ತೀಯ? ಬ್ಯಾಡ್ಲೇ ಸಂಕ್ರಿ. ಯಾಕ ನೀ ನನ್ನ ನೋಡಿದ್ರೆ ದೂರ ದೂರ ಓಡೋಕೆ ಯಾಕ? ಅಯ್ಯಯ್ಯೋ ಏನು ಮಾಡ್ಲಪ್ಪ ಈಗ ಯಾಕ ಅಂತ ಕೇಳ್ತಾ. ನನಗೆ ಗೊತ್ತಾಗೈತಿ ಅಂತ ಇದಕ್ಕೇನಾರ ಗೊತ್ತಾಗ್ಬಿಡ್ತ್ರ ದೇವಕ್ಕ ಆಮೇಲೆ ಏನೋ ಒಟ್ಟು ಕಾಡ್ತತಿ. ಬೇಡ ಈಕಿ ಮುಂದೆ ಏನು ಉಸುಲ್ ಹೊಡಿಯೋದು ಬೇಡ. ಏನು ಗೊತ್ತ ಇಲ್ಲ ಅನ್ನಂಗೆ ಇರೋದು ವಾಸಿ. ಅದು ಏನಿಲ್ವಾ, ಒಟ್ಟು ಹೊಲದ ಕೆಲ್ಸಕ್ಕ ಕರೆಯಾದಿತ್ತ, ಅದಕ್ಕೆ ಹೊಂಟೇನಿ. ನೀ ಎದಕ್ ಬರ್ತಿ ಬಿಡು, ನಾ ಕರ್ದ್ ಬರ್ತೀನಿ ತಗೋ. ನೀನು ಕರ್ದ್ ಬರ್ತೀಯ? ಅದ ರೇಷ್ಮಿ ಜೈ ಸುದೀಗ ಮತ್ತ ಆಕಿ ಉಮ್ಮಕ್ಕ ಕರಿಬೇಕಲ್ಲ, ನಾ ಕರಿತೀನಿ ತಗೋ. ನೀನ್ ಆರಾಮಾಗಿ ಕುಂತಿರ್. ಬ್ಯಾಡ್ ಬಿಡ್ಲಿ ಸಂಕ್ರಿ. ಸುಮ್ಕಿರಕ್ಕ. ನಂಗೆ ಕುಂತ ಬ್ಯಾಸರಾಗ ಕುಂತತಿ, ಎಲ್ಲ ವಜ್ಜೆ ಅನ್ಸಕುಂತತಿ. ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ. ಈ ಸಂಕ್ರಿನ ಬಿಟ್ಟು ಒಂದು ಕ್ಷಣನೂ ಇರಂಗಿಲ್ಲ. ನೋಡ್ವಾ ನಿಂಗೆ ತಿಳ್ದಂಗ್ ಮಾಡ್. ನಂಗೆಲ್ಲ ಗೊತ್ತೈತಿ, ನೀನೇನು ಮಾತಾಡ್ಬೇಡ. ಅಲ್ಲ ಈಟೊತ್ತರ ನೆಟ್ಗ ಮಾತಾಡಿದ್ಲು, ಈಗ ಏನಾತಿದ್ ಮೂಳಿಗ? ತಗೋರವಾ ತಿಳ್ದಂಗ್ ಮಾಡ್. ನನಗ ಕೆಟ್ಟ ಬ್ಯಾಸರ ಬರಕುಂತತಿ, ಟಿವಿನೂ ಬಂದಾಗ್ಬಿಟ್ಟತಿ. ಒಂದು ಹಾಡಾಡು. ನಂಗ ಹಾಡಂದ್ರೆ ಭಾಳ ಇಷ್ಟ. ಲೇ ಸಂಕ್ರಿ, ನಂಗೆ ಹೆದರ್ಸ್ಬೇಕು ಅಂತ ಮಾಡಕ್ ಕುಂತಿಯೇನ? ಒಮ್ಮೊಮ್ಮೆ ಒಂದೊಂದ್ ತರ ಧ್ವನಿ ತೆಗಿತೀಯಲ್ಲೇ. ನಂಗೆಲ್ಲ ಗೊತ್ತೈತಿ. ನನಗ ಇಷ್ಟ ಬಂದಿದ್ದ ಹಾಡಾಡು. ಸಂಕ್ರಿ ಯಾಕಲೆ ಒಂಥರ ಮಾತಾಡ್ತಿ? ನೀನು ಹಾಡು ಹಾಡ್ಲಿಲ್ಲ ಅಂದ್ರು ಅಷ್ಟ ಹೋತು. ನಾನ್ ಹಾಡ್ತೀನಿ ಕೇಳು. ನೀನು ಹಾಡಾಡ್ತೀಯ? ಯವ್ವ ನಾವಲ್ಲೇವ ಯವ್ವ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓ ಇನಿಯ ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು ಬಾ. ಸಂಕ್ರಿ ಯಾಕಲಿ ಹಿಂಗೆಲ್ಲ ಮಾಡಿ ನನ್ನನ್ನು ಎದುರ್ತಿ? ಈಗ ಹಾಡಾಡ್ಬೇಕಲ್ಲ, ಹಾಡ್ತೀನಿ ತಡಿ. ಯಾಕೆ ಹಿಂಗತೆ ಮೈ ಮೇಲೆ ಬಂದು ಎದುರ್ತಿ? ಮೊದ್ಲ ಹೇಳಿಲ್ಲ ಹಾಡು ಅಂತ. ಹಾಡ್ಲೇ ಹಾಡ ರೇಣಿ. ಯವ್ವ ನಾವಲ್ಲೇವ ಯವ್ವ, ನಾವು ಸೌಕಾರ ರೇಣವಾದಿನಿ ಈ ಊರಾಗ. ನನಗೆ ₹1 ಕಿಮ್ಮತ್ ಇಲ್ದಂಗ ಮಾಡಿಟ್ಟೈತೆ ಯವ್ವ ಇದೆವ್ವ. ಹಾಡ್ತೀನಿ ನೋಡು ಕೇಳಿ ಶಟಿ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ನೀನ ಓದ್ದಾರಿ ಒಳ್ದಂಗಾಗ್ಲಿ. ನನಗ ಮೊದ್ಲು ಬ್ಯಾಸರಾಗಿ ಟಿವಿ ಇಲ್ದಂಗ ಬಂದು ಕುಂತೆ ನಾನು. ನನಗ ಬೇಕಂತ ಇಂತ ಹಾಡು ಹಾಡಿ ಇನ್ನು ಓಟು ಬ್ಯಾಸರ ಮಾಡ್ತೀಯನ್ಲೇ ರೇಣಿ. ನಿಂಗೆ ಯಾವ ಹಾಡು ಬೇಕಂತ ಹೇಳಿ ಸಂಕ್ರಿ, ಅದ ಹಾಡಿ ಸಾಯ್ತೀನಿ. ಅದನ್ನು ಬಿಟ್ಟು ನಂಗೆ ಖುಷಿ ಆಗುವಂತ ಹಾಡಾಡು, ನಂಗೆ ಖುಷಿ ಆಗುವಂತ ಹಾಡಾಡು ಅಂದ್ರೆ ನಾ ಏನು ಮಾಡ್ಲಿ ಹೇಳು? ನಂಗ ಖುಷಿ ಆಗುವಂತ ಹಾಡು ಹಾಡ್ಬೇಕು ನೀನು. ತಡಿ ಹಾಡ್ತೀನಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆ ಹೀಗೆ ಎಂದು ಪಾಬಾ. ಇದು ಬೇಡ, ಬ್ಯಾರೆ ಹಾಡಾಡು. ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ. ಇದಲ್ಲ, ಬ್ಯಾರೆ ಹಾಡಾಡು. ಯವ್ವ ಸಾಕಾತ್ ನನಗ. ಎಲ್ಲಿಂದ ಹಚ್ಚಿಯ? ಹಾಡಾಡು ಅಂದ್ರೆ ಯಾವ್ದಂತ ಹಾಡ್ಲಿ? ನಿನ್ನ ಮಕ್ಕ ಮಣ್ಣಾಲಿ ಎಲ್ಲಿಂದ ಜೋಡಾಗಿಯ ದರಿದ್ರ? ನನಗ ದರಿದ್ರ ಅಂತೀಯಾ? ನನ್ನನ್ನು ಸೇರಲು ಬಾಬಾ, ನಿನ್ನ ಹೊತ್ಕೊಂಡ ಹೋಗ್ತೀನಿ, ಬಿಟ್ಟೋಕಿನಿ ಅಂತ ತಿಳ್ಕೊಂಡಿಯೇನು? ನನ್ನನ್ನು ಹೊತ್ಕೊಂಡು ಹೋಗ್ತೀನಿ ಅಂತಾಳಲ್ಲ ಯವ್ವೈಕಿ. ನಾನ್ ನೋಡಿದ್ರ ನನ್ನ ಮಗ ದುಬೈ ನೆಗದನಲ್ಲ, ಅವನನ್ನ ಕರೆ ಕಳಿಸಿ ಅವ್ರಿಗೆ ಒಂದ್ ಚಲೋ ಹುಡುಗಿನ ನೋಡಿ ಮದ್ವಿ ಮಾಡ್ಬೇಕು. ಈ ಊರೊಳಗೆ ಎಲೆಕ್ಷನ್ಗೆ ನಿಂತು ಮುಂದೆ ಬರ್ಬೇಕು. ನಾನು ಟಾಪ್ ಒಳಗಿರ್ಬೇಕು, ಸರಿಗಮಪ್ಪಕ್ಕೆ ಹೋಗ್ಬೇಕು. ಏನೇನೋ 100 ಆಸೆ ಕಂಡರಿ. ಇದು ದೇವರನ್ನ ನಾ ತಗೊಂಡೋಗ್ತೀನಿ ಅಂತಿತ್ತಲ್ಲೋ ಯವ್ವ, ಏನ್ ಮಾಡ್ಲಿ? ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು. ನಾ ಬರಕ್ಕಿಲ್ಲ ಅಂದ್ರ ಬಿಡೋರು ಯಾರು? ಯವ್ವ ನನ್ನ ಗಂಡ ಬರ ಮಟ ನಾ ಹಟ್ಟದ ಮೇಲೆ ಕುಂತು ಬಿಡ್ತೀನವ ಯವ್ವ. ನಾ ಹಟ್ಟದ ಮೇಲೆ ಕುಂದಿರ್ತಾನೆ. ಇದು ಎಲ್ಲಿಂದ ಜೋಡಾತ ಯವ್ವ? ಬೇತಾಳ ಮಕ್ಕದ್ದು, ಪಿಚಾಚಿ ಮಕ್ಕದ್ದು. ಅಯ್ಯೋ ದೇವ್ರಿ, ಅಲ್ಲ ನಾನು ಒಳಗ ಬೀನ್ಸ್ ಹಸನ್ ಮಾಡಕ್ ಕುಂತಿದ್ದೆ. ಇಲ್ಲಿ ಯಾಕೆ ಬಂದೆ? ಅಯ್ಯೋ ದೇವ್ರೆ, ಈಗೀಗ ನಾನು ಏನ್ ಮಾಡಕ್ ಕುಂತೀನಿ ಅನ್ನೋದು ಗೊತ್ತಾಗ್ಬಲ್ತಲ್ಲ ಯವ್ವ. ರೇಣಿ, ನನ್ ಜಾಗಕ್ಕ ಶಿಫ್ಟ್ ಆಗ್ಬಿಟ್ಟೇನ ರೇಣಿ? ಯಾಕ ಹೋಗಲೇ ಮಂಕ್ರಿ, ಯಾಕ ಅಂದಿ ನೋಡ ನಿನ್ನ ಬಾಯಾಗ. ಮತ್ತ ಯಾಕೆ ಸುಮ್ಕ ಬೈತಿ? ಬಾ
ಅದಕ್ಕೆ ಹಿಂಗ್ ಮಾಡಕ್ ಕುಂತೀನಿ ನೀನು. ತಡಿ ಮಾವು ಬರ್ಲಿ, ನೀನ ನಾ ಒಂಚಲೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಯ್ತ ಕಟ್ಟಿಸ್ಕೊಂಡ್ ಬರ್ತೀನಿ. ಹೋಗ ಮೂಳಿ ನೀನ್ ಕಟ್ಟಿಸ್ಕೊಂಬ, ನನಗೇನ್ ಹೇಳ್ತಿ? ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮೊನ್ನೆ ಹೊಸ ಹೆಸರುಗಳನ್ನ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಬಂದಿರೋ ಹೆಸರನ್ನ ಅಂತ ಹೇಳಿದ್ದೆ. ತುಂಬ ಜನ ತುಂಬ ಚೆನ್ನಾಗಿರುವಂಥ ಹೆಸರುಗಳನ್ನ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರೋ ಒಳ್ಳೆ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ಗೆ ಆ ಹೆಸರುಗಳನ್ನ ಇಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತಿಗೂ ನನ್ನ ಮೇಲೆ ಹಿಂಗೆ ಇರಲಿ. ನಾನು ನಿಮ್ಮ ಕಮೆಂಟ್ಗಳನ್ನ ಓದ್ತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ ನೋಡಿದಾಗ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡಿ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡಿರ್ತೀರಲ್ಲ, ತುಂಬ ಥ್ಯಾಂಕ್ ಯು. ಲೈಕ್ ಕೊಟ್ಟವರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ರಮ್ಯಾ, ಈ ಸುಚಿತ್ರ ಇನ್ನ ಬರ್ಲಿಲ್ಲಲ್ಲ? ಮತ್ತೆ ನನಗೆ ಪಿ ಜಿಗೆ ಹೋಗಕ್ಕೆ ಭಾಳ ಹೊತ್ತಾಕೈತಿ. ಹೌದು, ಇನ್ನ ಬರ್ಲಿಲ್ಲ. ಇನ್ನೇನು ಬರ್ಬೋದು ತಡಿದ್ಬೇಕಾ? ಯಾಕಷ್ಟು ಅರ್ಜೆಂಟ್? ಯಪ್ಪ ದೇವ್ರೆ, ಆ ಪಿ ಜಿ ಮೇಂಟೈನರ್ ಬಹಳ ಸ್ಟ್ರಾಂಗ್ ಅದಾರ ಅವರು. ಬಂದಿಲ್ಲ ನೋಡಲಿ. ಹಾಯ್ ರಮ್ಯಾ. ದಿವ್ಯಕ್ಕ ಹಾಯ್. ಏನ ಇದು ಬಹಳ ಬದಲಾಗ್ಬಿಟ್ಟಿಯಲ್ಲ, ಮಕ್ಕದಾಗ ಬಹಳ ಕಳೆ ಬಂದೈತಿ ನೋಡು. ಹೌದಾ? ಥ್ಯಾಂಕ್ ಯು. ಅಲ್ಲ, ಒಂದ್ಸಲ ನಮ್ಮ ಮನೆಗೆ ಬರ್ಬೇಕಿಲ್ಲ? ಊರಿಗೆ ಬರ್ಬೇಕು ಅಂತೀವಿ, ಆದ್ರೂ ಬೇಡ ಅಂತ ಸುಮ್ಮನೆ ಆದಿವಿ. ಅಲ್ಲ, ಮನೆ ಒಳಗ ಅತ್ತಿ ಮಾವ ಎಲ್ಲರೂ ಇರ್ತಾರಲ್ಲ, ಅವ್ರ ಮುಂದೆ ಏನಾಗಂಗಿಲ್ಲ, ಬರ್ಬೇಕು. ಇಲ್ಲಿ ನಾನು ಬಂದು 2 ದಿನ ಆತ. ನಮ್ಮ ಮಮ್ಮಿ ಮನ್ಯಾಗ ಅದೀನಿ, ಇಲ್ಲರ ಬರ್ಬೇಕಿಲ್ಲ. ಹೌದಾ? ನಂಗೆ ಗೊತ್ತಿಲ್ಲ. ಒಂದ್ ಮೆಸೇಜ್ ಮಾಡ್ಬೇಕಿಲ್ಲ, ನಾವು ಮನೆಗೆ ಬರ್ತಿದ್ವಪ್ಪ. ನೀವು ಅಲ್ಲಿ ಬರ್ಬೇಕು, ನಮ್ಮ ಅತ್ತಿ ಎಲ್ಲರೂ ಅಲ್ಲೇ ಇರ್ತಾರ. ಅದಕ್ಕೆ ಬೇಡ ಅಂತ ನಾನೇ ಹೊರಗೆ ಬಂದೆ. ನಂಗೂ ಹೊರಗಿಲ್ಲೆಲ್ಲ ಅಡ್ಡಾಡಿ ಬಹಳ ದಿನ ಆಗಿತ್ತಲ್ಲ, ಹಂಗಂತ ಬಂದಿದ್ದಷ್ಟೇ. ಹೌದಾ? ಚಲೋ ಆತ. ಮತ್ತ ಎಲ್ಲಿ ಅವಿನಾಶ ಬಿಸ್ನೆಸ್ ಮೇಲೆ ಚೆನ್ನೈಗೆ ಹೋಗ್ಯಾನ. ಈಗ ಮೊದ್ಲಿನಂಗೆಲ್ಲ ಇಲ್ಲ, ಬಹಳ ಇಂಪ್ರೂವ್ಮೆಂಟ್ ಆಗ್ಯಾನವ. ಓಹೋ, ಅಮ್ಮವ್ರ ಕಾಲ್ ಗುಣ ಅನ್ನ ಹಂಗೇನಿಲ್ಲಪ್ಪ. ಅವನ್ ತುಂಬಾ ಹಾರ್ಡ್ ವರ್ಕರ್. ಮೊದ್ಲೆಲ್ಲ ಅವನು ಅದೆಷ್ಟು ಗೋಳ್ ಹೊಯ್ಕೊಂಡಿಲ್ಲ. ಇವಾಗ ಹಾರ್ಡ್ ವರ್ಕರು ಹಂಗೆ ಹಿಂಗೆ ಅಂತ ಹೋಗ್ಲಾಕ್ ಕುಂತೀನ. ಹೋಗ್ದಿಬೇಕಾ? ನಂಗೆ ನಾಚಿಕೆ ಆಕೈತಿ. ಅದಂಗಿರ್ಲಿ. ಹೌದು, ನಿಮ್ ಫ್ಯಾಮಿಲಿ ಒಳಗೆ ಯಾರ್ಯಾರು ಅದಿರಿ? ಪ್ಲೀಸ್ ಒಂದು ಫ್ಯಾಮಿಲಿ ಫೋಟೋ ತೋರ್ಸ, ನೋಡ್ತೀವಿ. ಹೌದಾ? ತಡಿ ತೋರಿಸ್ತೀನಿ. ಐತಿ ಫೋಟೋ ಎಲ್ಲ ತಕೊಂಡಿದ್ದ ಐತಿ, ತಡಿ ತೋರಿಸ್ತೀನಿ. ಇಲ್ಲ ಐತ್ ನೋಡಕ್ಕ, ಇದೇ ನಮ್ದು ಫ್ಯಾಮಿಲಿ ಫೋಟೋ. ಮೊನ್ನೆ ಅಕ್ಷಯ ತೃತೀಯ ಆತಲ್ಲ, ಅವತ್ತಿನ ದಿನ ತಕ್ಕೊಂಡಿದ್ದು. ಹೌದಾ? ಇವ್ರ ಯಾರು? ಇದು ಕಾವ್ಯ ಅಂತ ನಮ್ಮ ನಾದ್ನಿ. ಇದು ವೀರೇಶ ಅಂತ ನಮ್ಮ ಮೈದ್ನ. ಇದು ನಾನು, ಅವಿನಾಶ, ನಮ್ಮ ಅತ್ತೆ ಮಾವ. ಇಷ್ಟೇ ನಮ್ಮ ಫ್ಯಾಮಿಲಿ. ಓ, ಇವನು ರಮ್ಯಾ, ಇಲ್ಲಿ ನೋಡಿಲಿ, ಇವನು ವೀರೇಶ. ಏನಾತ್ ದಿವ್ಯಕ್ಕ? ಏನಿಲ್ಲಪ್ಪ, ನಿಮ್ ಫ್ಯಾಮಿಲಿ ಮ್ಯಾಟ್ರ್ ಒಳಗೆ ನಾವ್ ಹೆಂಗ್ ಎಂಟ್ರ್ ಆಗೋದು? ದಿವ್ಯಕ್ಕ, ಏನಾತ? ನೀವು ಹಿಂಗ್ ಮಾತಾಡಿದ್ರೆ ನಂಗೆ ಹೆಂಗ್ ಗೊತ್ತಾಗ್ಬೇಕು? ದಿವ್ಯಕ್ಕ, ನೀ ಸುಮ್ಮನೆ ಇರಂಗಿಲ್ಲ ನೋಡು. ಹಂಗಲ್ಲ ರಮ್ಯಾ. ದಿವ್ಯಕ್ಕ, ಏನಾತ ಹೇಳ? ಏನಿಲ್ಲ, ನಿಮ್ಮ ಮೈದ್ನ ವೀರೇಶ ಅಂದಿಲ್ಲ. ಏನಾತ? ಅವನು ನಮ್ಮ ತಂಗಿ ಕ್ಲಾಸ್ಮೇಟ್ ಮೇಘ ಅಂತ ಒಂದು ಹುಡುಗಿ ಜೋಡಿ ತಿರ್ಗಾಡ್ತಿರ್ತಾನ. ಅಂದ್ರೆ ಇಬ್ರು ಲವ್ ಮಾಡತಾರ. ಹೌದಾ? ಈ ವಿಷಯನ ನಂಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ? ಆದ್ರೆ ಆ ಹುಡುಗಿ ಇವಾಗ BA ಫಸ್ಟ್ ಇಯರ್. ಹೌದಾ? ಇವನು BA ಫೈನಲ್. ಏನಪ್ಪ, ನಂಗೆ ಇಷ್ಟ ಗೊತ್ತಿದ್ದು ಹೇಳೇ ನೋಡು. ಆದ್ರೂ ನಿಮ್ ಮೈದ್ನ ಸ್ವಲ್ಪ ಸರಿ ಇಲ್ಲ, ಹೌದಿಲ್ಲ? ಹುಟ್ಟು ಗುಣ, ಏನ್ ಮಾಡಕ್ ಆಗಂಗಿಲ್ಲ. ಹೋಗಿ ಬಿಡು ಸುಚಿ, ಅವ್ರಿಗೆ ಇಷ್ಟ ಬಂದಂಗ ಅವ್ರಿರ್ಲಿ. ಆದ್ರೂ ಆ ಹುಡುಗಿ ಏನ್ ಕಮ್ಮಿ ಇಲ್ಲ. ಜಗಳ ಗಂಟಿ ಅಂದ್ರೆ ಆ ಹುಡುಗಿ ಅಪ್ಪ ಅಮ್ಮ ಎಲ್ಲರೂ ಒಂಥರ ಏರಿಯಾ ಸ್ಲಮ್ ಒಳಗೆಲ್ಲ ಇರ್ತಾರ. ಅವಳು ಅದು ಏನ್ ಪ್ಲಾನ್ ಹಾಕೊಂಡಾಳ ನಂಗೆ ಗೊತ್ತಿಲ್ಲ. ನಾವು ನೋಡಿದ್ದು ಹೇಳಾತೀವಿ ಅಷ್ಟೇ. ಹೋಗ್ಲಿ ಬಿಡ, ಅವ್ರವ್ರ ಇಷ್ಟ. ನಾವು ಅದನ್ನ ತಗೊಂಡ್ ನಾವೇನ್ ಮಾಡಕ್ ಆಕೈತಿ? ತಗೋರೆ, ಮನೆಗೆ ಬರ್ರಿ. ನಾಳೆ ಒಂದಿನ ಇರ್ತೇನೆ ನಾನು. ಸೋಮವಾರ ಬೆಳಿಗ್ಗೆ ಹೋಗ್ಬೇಕು. ಅವಿನಾಶ್ ಬರ್ತಾನಂತ ಕರ್ಯಾಕ ನಾ ಹೋಗ್ತೀನಿ. ಹೌದಾ? ಆದ್ರೆ ನಾಳೆ ಸಾಯಂಕಾಲ ಬರ್ತೀವಿ. ತಗೋ ಸುಚಿ, ಬಾಯ್. ಮತ್ತೆ ಸಿಗ್ತೀವಿ. ಓಕೆ, ಬಾಯ್. ನಿನ್ ಫೋನಿಗೆ ನಾನು ಒಂದ್ಸಲ ಫೋನ್ ಮಾಡಿದೆ, ಫೋನ್ ಆಗ್ಲಿಲ್ಲ. ಅದು ಒಂದು ಕತಿ. ನಮ್ಮ ಊರೊಳಗ ನೆಟ್ವರ್ಕ್ ಸಿಗಂಗಿಲ್ಲ. ಅದು ಊರು ಹನುಮಪ್ಪನ ಗುಡಿ ಕಡೆ, ಇಲ್ಲಂದ್ರ ಹಳೆ ಬಾವಿ ಕಟ್ಟಿ ಕಡೆ ಕುಂತ್ರಷ್ಟ ನೆಟ್ವರ್ಕ್ ಬರ್ತೈತಿ. ನಾನಾದ್ರೆ ನಾನೇ ಮಾಡ್ತೀನಿ, ತಗೋರಿ. ಆಯ್ತಾ? ತಗೋ ಸುಚಿ, ಬಸ್ ಬಂತು, ಬರ್ತೀವಿ. ಬಾಯ್. ಇನ್ನ ಪೂರ ಇವ್ರ ಮೈದ್ನನ್ ವಿಷಯ ಹೇಳಿಲ್ಲ. ಪೂರ ಹೇಳಿದ್ರೆ ಏನ್ ಮಾಡ್ತಿದ್ಲ ಏನೈಕಿ ಸುಚಿ? ಯಪ್ಪ, ಮನಿ ಮುರೆ ಕೆಲಸ ಆಗ್ತಿತ್ತಿದ. ಬೇಡ ಸುಮ್ಮನೆ ಇರೋದ ವಾಸಿ. ಹಬ್ಬಬ್ಬಬ್ಬ, ಈ ವೀರೇಶ ಇಂಥವೆಲ್ಲ ಕೆಲಸ ಮಾಡಕ್ ಕುಂತ ನಾನು ಅದಂತೀನಿ. ನಾನು ತಿಂಗಳಿಗೆ 2 ಪರೀಕ್ಷೆ ಬರೀತಾನ. ರೊಕ್ಕ 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 ಅಂತ ಸಾಯ್ತಿರ್ತಾನ ಮನ್ಯಾಗ. ಇಂಥವೆಲ್ಲ ಆಟ ನಡ್ಸ್ಯಾನೆ ನೀವ? ಮೊದ್ಲ ಅವಿನಾಶ್ಗೆ ಹೇಳ್ಬೇಕು. ಪಾಪ ನಮ್ಮ ಅವಿನಾಶ್ ಅದೆಷ್ಟು ಕಷ್ಟಪಟ್ಟು ದುಡಿತಾನ. ಒಂದ್ ದಿನ ಅವನಿಗೆ ಕಿಮ್ಮತ್ ಕೊಡಂಗಿಲ್ಲ. ಇಂಥ ಆಟ ನಡ್ಸ್ಯಾನೇನು ಮಾಡ್ತೀನಿ. ತಗೊಲ್ಲ ಮಗ, ಮ್ಯಾಗಿ ತಿನ್ನ. ನಿಂಗ ಮ್ಯಾಗಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಅದಕ್ಕ ಮಾಡಿ ನೋಡು. ಯವ್ವ, ಅವನಿಗಂದ್ರ ಮ್ಯಾಗಿ ಮಾಡ್ಕೊಟ್ಟಿ, ಮತ್ ನನಗ ನಾ ತಿನ್ಬಾರ್ದನು? ನಿನಗೆ ಯಾವಾಗ್ಲೂ ವೀರೇಶ್ ಅಣ್ಣನ ಇಷ್ಟ. ತಗೋ, ನೀನ್ ಯಾವಾಗ್ಲೂ ನನಗ ಅವಿನಾಶ್ಗ ಒಂದ ಮಾಡ್ತಿ. ಅವಿನಾಶ್ ಅಣ್ಣಗೂ ಹಿಂಗ ಮಾಡ್ತೀನಿ ನೀನು. ಥೋ ಕಾವ್ಯ, ನಿಂಗ್ ಬಿಟ್ಟು ಮಾಡ್ತೀನಿ ಅಲ್ವಾ? ನೀನು ವೀರೇಶ ಇಬ್ರು ನನ್ನ ಆಡ್ಕೊಂಡು ಇದ್ದಂಗವಾ. ಮತ್ ಅವಿನಾಶ್ ಅಣ್ಣ ಅವನ ಹೆಸರು ಯಾಕೆ ತೆಗಿತಿ? ಈಗ ಹೋಗ್ಯಾನಿಲ್ಲವಾ? ಹೋಗ್ಲಿ ಬಿಡು. ನಾನು, ನೀನು, ಅವ್ವ, ಅಪ್ಪ, ಈಗ ನಮ್ ಫ್ಯಾಮಿಲಿ. ಯವ್ವ, ಈ ವೀರೇಶ ಹೆಂಗಂತ ನೋಡ್ಬೇ. ಕತ್ತೆ ಅಣ್ಣ ಅನ್ನೋ. ನೀನಾದ್ರ ಅವಿನಾಶ್ ಅಣ್ಣಗ ಅಣ್ಣ ಅನ್ನಂಗಿಲ್ಲ, ನಾನ್ ನಿನಗ ಅಣ್ಣ ಅನ್ಬೇಕನ? ಕಾವ್ಯ, ಹಂಗ ಅನ್ಬಾರ್ದವಾ. ಏಟಾದ್ರೂ ಇವ ನಿಮ್ ಸ್ವಂತ ಅಣ್ಣ.
ಏನು ಅವ ಅವಿನಾಶ ನಿಮ್ ದೊಡ್ಡವು ನನ್ನ ನೀವಿಬ್ರು ಒಂದಾಗಿರ್ಬೇಕು. ಏನು ವೀರೇಶ ನೀನು ಇಬ್ರು ಒಂದಾಗಿರ್ಬೇಕು, ಅದ ಚಂದ. ಏನವ ನೀವು ಒಮ್ಮೊಮ್ಮೆ ಒಂದೊಂದರ ಮಾತಾಡ್ತಿ. ಅವಿನಾಶ ಅಣ್ಣ ಇದ್ದಾಗ ನೀವು ಮೂವರು ಒಂದ ಅಂತೀರಿ, ಅವಿನಾಶ ಅಣ್ಣ ಇಲ್ದೊತ್ನಾಗ ನೀವಿಬ್ರು ಒಂದ ಅಂತೀರಿ. ಹೆಂಗ ಏನ ಏ ಕಾವು ಕಾಗಿ ಹೋಗ್ಲಿ ಒಳಗ ಹಕ್ಕನ್ ತಿನ್ನೋಗ ಬಂದು ಬಿಡ್ತಾಳಿ ದೊಡ್ಡ ದೊಡ್ಡ ಮಾತಾಡಕ. ಒಕ್ಕಿಯ ಒಳಗ ತಗೋಬೇಕಾ? ತೋ 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 ವೀರು ತಂಗಿ ಗಂಗನ್ಬಾರ್ದಪ್ಪ ಸುಮ್ಕಿರು. ಅಪ್ಪ ಬರ್ಲಿ ತಡಿ ಹೇಳ್ತೀನಿ. ಇವ ನೋಡುವಾಕಿನ ಆದ್ರೂ ಏನ ಹೇಳ ಮಗ ವೀರೇಶ, ನಾನು ನೀನು ನಿಮ್ ತಂಗಿ ನಿಮ್ಮಪ್ಪ ಆರಾಮಾಗಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಇರೋದ ಭಾರಿ ಚಂದ ಹೌದಿಲ್ಲಲ್ಲ? ಆ ಸುಚಿತ್ರ ಅವಿನಾಶ ಇದ್ರ ಒಂಥರ ಯಾರ ಅದರಿನ ಅನ್ನಿಸ್ತೈತಲ್ಲ. ಹೌದವ, ಈ ಮಾತು ನಿನಗ ಅರ್ಥ ಆಕೈತಿ. ಏನ್ ಮಾಡ್ಬೇಕು ಅಪ್ಪ ಈ ಕಾವ್ಯಗ ಅರ್ಥ ಆಗ್ಬಲ್ತು. ತಡಿ ಏನ ಹಾತ್ ಬಿಡಕ್ ನಿಂದಿರ್ತ ನೋಡು. ನೋಡ್ ನೀನು ನಾ ಹೆಂಗ್ ದುಡಿತೀನಿ ಅಂತ. ತಿಂಗಳ ಲಕ್ಷಾಂತರ ರೂಪಾಯಿ ಬಂತಂದ್ರ ಏನವಾ ಚಲೋತ್ನಾಗ ರೊಕ್ಕ ಕೂಡಿಟ್ಕೊಂಡು ಆ ಅವಿನಾಶ ಮತ್ತ ಆ ಸುಚಿತ್ರ ಅದಾಳಕಿ ಮಿಟಕ್ಲಾಡಿ ಇಬ್ರು ಕತ್ತಿಡ್ದು ಹೊರಗೆ ಹಚ್ಚೆ ಹಾಕುನವ. ತಗೋಲ ಹಂಗ ಮಾಡುನಂತ. ನೀ ದುಡಿಪ ಮಗನ ಏನು ಹುಷಾರಪ್ಪ ಮಗನ ಏನು. ಹೂನವ ಎಲ್ಲ ನೋಡ್ಕೊಂತೀನಿ ತಗೋ. ನಾನು ನನಗರ ಅವಿನಾಶ ನೋಡಿದ್ರ ಎಷ್ಟು ಹೊಟ್ಟೆ ಉರಿತದ ಗೊತ್ತೇನೋ. ಅವನು ನೋಡಿದ್ರೆ ಏನ್ ಮಾಡ್ಲಿ ಅನ್ನಷ್ಟು ಸಿಟ್ಟು. ಹೋಗ್ಲಿ ಬಿಡು, ಅವ್ರವ್ರು ಮಾಡಿದವ್ರು ತಿಂತಾರ. ಬರೀ ದುಡ್ಡು ತಂದು ಹಾಕ್ತಾನ ಅಂತಾನ. ಆದ್ರ ನೀನು ಪಳಿಸಿದ ಎಂತದ ಒಂದು ಈಡ್ ದಿನ ತಿನ್ನಕ್ ಹಾಕಿಲ್ಲೇನ ಅವನಿಗ ಮಾಡಿ ಅದನ್ನ ಒಂದಿನಾರ ಹೇಳ್ತಾರನ ಯಾರು? ನೀನು ಮಾಡಿದ್ದು ತ್ಯಾಗ ಎಲ್ಲ ಸೊನ್ನೆ ಮಾಡ್ಯಾರವಾ. ಅವ್ನು ದುಡ್ದಿದ್ದ ಆಟ ಕರೆ. ಅಯ್ಯೋ ನನ್ನ ಮಗನ ನೀನರ ತಿಳ್ಕೊಂಡಿಲ್ಲಪ್ಪ. ಈ ತಾಯಿ ಹೊಟ್ಟಿ ಸಂಕಟ ನಿನ್ನಂತ ಮಕ್ಕಳು ಎಲ್ಲಾ ತಾಯಂದ್ರಿಗೂ ಸಿಗ್ಬೇಕಪ್ಪ, ಸಿಗ್ಬೇಕು. ಹೂನವ ಒತ್ತಿನಪ್ಪ ಮಗನ ನೀನು ಮ್ಯಾಗಿತ್ತಿನೋ ಇನ್ನ ಒಟ್ಬೇಕಂದ್ರ ಆ ಕಾವ್ಯ ತಂದು ಕೊಡ್ತಾಳ. ಆದ್ರ ತಂಗಿಗ ಸಿಡಿ ಮಾಡಬಾರ್ದಪ್ಪ. ಆಕಿ ನೀನು ಇಬ್ರು ಒಂದಾಗಿರ್ಬೇಕು. ಮುಂದ ನಾನು ಇಲ್ದ ಹೊತ್ನ್ಯಾಗನು ಆಕಿಗ ನೀನು ನಿನಗ ಆಕಿ ಇಬ್ರು ಆಸರ ಆಗಿರ್ಬೇಕಪ್ಪ. ಏನು ಆ ತಗೋರವ. ಈಗ ಸಿಟ್ಟು ಬಿಡು, ಕೊಡ್ತುಂಬತ್ತೀನ. ಮತ್ತ ನಾಳೆ ಗಾಡಿ ತರಕ್ ಹೋಗ್ಬೇಕು ನೋಡ್ ಬೆಳಿಗ್ಗೆನ. ಹೂನವ ಆ ತಗೋ ಗಾಡಿ ತರಕ ನನ್ನ ಫ್ರೆಂಡ್ ಅವ್ರ ಅಣ್ಣಗ ಎಲ್ಲರಿಗೂ ಹೇಳಿನಿ ನಾವಾಗ ಹೋಗಿ ಬರ್ತೀವಿ. ಗಾಡಿ ತರಷ್ಟೊಳಗೆ ನೀ ಪೂಜೆ ಸಾಮಾನು ಎಲ್ಲ ರೆಡಿ ಮಾಡ್ಬೇವ. ಹೂನಪ್ಪ ತಗ ನಾ ಎಲ್ಲ ಪೂಜೆ ಸಾಮಾನು ರೆಡಿ ಮಾಡ್ತೀನಿ. ನೀ ತಂಬಂದ್ ಬಿಡು. ಮತ್ ನಾನ್ ಬಂದ್ರ ನಿಮ್ಮಪ್ಪಗ ಅನುಮಾನ ಬರ್ತತಿ ಗಾಡಿ ನಾವ ತಗೊಂಡಿದ್ದು ಅಂತ. ಆ ತಗೋಬೇವ.